AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಎಷ್ಟರ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಫೇಮಸ್ ಆಗಿದೆ ಆ್ಯಂಡ್ ಎಷ್ಟರ ಮಟ್ಟಿಗೆ ಜನರು AI ಗೆ ಅಡಾಪ್ಟ್ ಆಗಿದ್ದಾರೆ ಅಂತಂದರೆ AI ಇಲ್ಲದೆ ಇರ್ಲಿಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಮಕ್ಕಳ ವಿಚಾರಕ್ಕೆ ಬರೋಣ. ಮಕ್ಕಳ ಎಜುಕೇಷನ್ ವಿಚಾರದಲ್ಲಾಗಿರಬಹುದು, ಬೇರೆ ಹಲವಾರು ಮಕ್ಕಳ ವಿಚಾರವಾಗಿ ಡೌಟ್ಸ್ ಇದ್ದಾಗ ಪೇರೆಂಟ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೊರೆ ಹೋಗ್ತಾ ಇದ್ದಾರೆ. ಮಕ್ಕಳಿಗೆ ಏನಾದರೂ ಹೇಳ್ಕೊಡ್ಬೇಕು ಅಂದಾಗಲೂ ಕೂಡ AI ನ ಮೊರೆ ಹೋಗ್ತಾ ಇದ್ದಾರೆ. ಬಟ್ ಇದರಿಂದ ಮಕ್ಕಳಿಗೆ ಹೆಚ್ಚು ಲಾಭ ಇದೆಯಾ ಅಥವಾ ನಷ್ಟನ? ಅಡ್ವಾಂಟೇಜಸ್ ಎಷ್ಟು, ಡಿಸ್ಅಡ್ವಾಂಟೇಜಸ್ ಏನು, ಮಕ್ಕಳ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ, ಏನು, ಇದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ನಮ್ಮೊಟ್ಟಿಗೆ ಈ ವಿಚಾರಗಳನ್ನ ತಿಳಿಸ್ಲಿಕ್ಕೆ DYU ವಿಮೆನ್ ಆ್ಯಂಡ್ ಚೈಲ್ಡ್ ಕೇರ್ ಬೆಂಗಳೂರಿನ ಡೈರೆಕ್ಟರ್, ಹಾಗೆ ಸ್ಪರ್ಶ್ ಹಾಸ್ಪಿಟಲ್ ಸರ್ಜಾಪುರ್ ರೋಡ್ ಬೆಂಗಳೂರಿನ ಪೀಡಿಯಾಟ್ರಿಕ್ ನ್ಯೂನಟಾಲಜಿ HOD ಡಾಕ್ಟರ್ ಪ್ರಶಾಂತ್ ಗೌಡ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ನಮಸ್ತೆ. ನಮಸ್ತೆ ಡಾಕ್ಟರ್, ಮೊದಲಿಗೆ ಈಗ ಚಿಲ್ಡ್ರನ್ಸ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪೇರೆಂಟ್ಸಿಗೆ ಅವ್ರ ಮಕ್ಕಳು ಒಳ್ಳೆ ಎಜುಕೇಷನ್ ತೊಗೊಂಬಿಟ್ರೆ ಸಾಕಪ್ಪ ಅಂತ ಇರ್ತಾರೆ. ಬಟ್ ಈಗ ಈ ಜನ್ರೇಷನಲ್ಲಿ ಏನಾಗಿದೆ ಅಂತಂದರೆ ಎವ್ರಿ ಒನ್ ಆರ್ ಡಿಪೆಂಡೆಂಟ್ ಆನ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಎಲ್ರಿಗೂ ಬೇಕಾಗಿದೆ. ಏನಾದರೂ ಒಂದು ಚಿಕ್ಕ ಡೌಟ್ ಇದೆಯಾ, ಆಸ್ಕ್ AI, ಹಿಂಗಾಗ್ಬಿಟ್ಟಿದೆ. ಸೊ ಹೀಗಿರಬೇಕಾದ್ರೆ ಈ ಚಿಲ್ಡ್ರನ್ಸ್ ಎಜುಕೇಷನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿಯ ರೋಲನ್ನು ಪ್ಲೇ ಮಾಡ್ತಾ ಇದೆ ಡಾಕ್ಟರ್? ಸಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ನಥಿಂಗ್ ಬಟ್ ಅದೊಂಥರ ಪರ್ಸ್ನಲ್ ಅಸಿಸ್ಟೆಂಟ್ ಥರ ಆಗಿಬಿಟ್ಟಿದೆ ಇವಾಗ. ಸೊ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಒಂದು ಪರ್ಸನಲೈಸ್ಡ್, ಕಸ್ಟಮೈಸ್ಡ್ ಎಜುಕೇಷನ್ ಸಿಸ್ಟಮ್ನ ನಾವು ಕ್ರಿಯೇಟ್ ಮಾಡ್ಬೋದು. ಮುಂಚೆ ಏನಾಗ್ತಾಯಿತ್ತು, ಒಂದು ಟೀಚರು 30 ಅಥವಾ 50 ಮಕ್ಕಳಿಗೆ ಕೂತ್ಕೊಂಡು ಒಂದು ಸಲ ಟೀಚ್ ಮಾಡ್ತಾರೆ. ಅಂದರೆ ಒನ್ ಜೆರ್ಸಿ ಫಿಟ್ಟಿಂಗ್ ಫಾರ್ ಆಲ್, ವಿಚ್ ಈಸ್ ಅಂದರೆ ಅದಾಗಲ್ಲ ಅದು ಇವಾಗ ಮಾಡಲಿಕ್ಕೆ. ಅಂದರೆ ಈಗ ಎಲ್ಲ ಮಕ್ಳಿಗೂ ಅವ್ರದ್ದೇ ಆದಂಥ ಒಂದು ಡಿಫ್ರೆಂಟ್ ವೇ ಆಫ್ ಲರ್ನಿಂಗ್ ಇರುತ್ತೆ, ಡಿಫ್ರೆಂಟ್ ವೇ ಆಫ್ ಅಪ್ರೋಚ್ ಇರುತ್ತೆ. ಹಾಗಾಗಿ ಕಸ್ಟಮೈಸೇಷನ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆಫಿನೆಟಾಗಿ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ನೆಕ್ಸ್ಟ್ ಏನಪ್ಪ ಅಂತಂದರೆ, ಈಗ ಮಕ್ಕಳಲ್ಲಿ ಕೆಲವೊಂದು ಅವ್ರದ್ದು ವೀಕ್ನೆಸ್ ಅಥವಾ ಗ್ಯಾಪ್ಸ್ ಇರುತ್ತೆ ಲರ್ನಿಂಗಲ್ಲಿ. ಆ ಗ್ಯಾಪ್ಸ್ನ ಫಿಲ್ ಮಾಡೋದಕ್ಕೂ ಕೂಡ AI ಹೆಲ್ಪ್ ಮಾಡುತ್ತೆ. ಅದೇ ರೀತಿ ವರ್ಚುವಲ್ ಅಸಿಸ್ಟೆಂಟಿಂದ ಏನಾಗುತ್ತೆ, ದ ಇಂಟ್ರ್ಯಾಕ್ಷನ್ಸು ಫ್ರೀ ಫ್ಲೋ ಆಗಿ ಆಗ್ತಾ ಇರುತ್ತೆ. ಅಂದರೆ ಅವ್ರು ಏನೋ ಒಂದು ಕ್ವಶನ್ ಕೇಳ್ತಾರೆ, ಡೌಟ್ ಇರುತ್ತೆ ಅವ್ರಿಗೆ, ಅವ್ರ ಮನಸ್ಸಲ್ಲಿ ಒಂದು ಟಾಪಿಕ್ ಬರುತ್ತೆ. ಆ ಟಾಪಿಕಲ್ಲಿ ಹೆಲ್ತ್ ಟಾಪಿಕ್ ಏನೋ ಒಂದು ಬಂದಿರುತ್ತೆ, ಅಲ್ಲಿ ಅವ್ರಿಗೆ ಏನೋ ಒಂದು ಡೌಟ್ಸ್ ಬರ್ತದೆ. ಸೊ ಇಮಿಡಿಯೇಟ್ ಚಾಟ್ ಬಾಕ್ಸು ಅಥವಾ ವರ್ಚುವಲ್ ಅಸಿಸ್ಟೆಂಟ್ ಇದರಿಂದ ಏನಾಗುತ್ತೆ, ಇಮಿಡಿಯೇಟಾಗಿ ಅವ್ರಿಗೆ ಅದನ್ನು ಅವ್ರದ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಮಕ್ಕಳ ಲರ್ನಿಂಗಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅವ್ರದ್ದೊಂದು ಬುದ್ಧಿಶಕ್ತಿಯನ್ನು ಅಸೆಸ್ ಮಾಡಲಿಕ್ಕೆ, ಪ್ಲಸ್ ಅದಕ್ಕೆ ತಕ್ಕಂತೆ ಅದನ್ನ ಕಸ್ಟಮೈಸ್ ಮಾಡಲಿಕ್ಕೆ ಡೆಫಿನೆಟಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅವರ ಎಜುಕೇಷನ್ ಅಥವಾ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಹೆಲ್ಪ್ ಆಗೇ ಆಗುತ್ತೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗಾಗಿದೆ ಅಂದರೆ ಮಕ್ಕಳ ಅಕಾಡೆಮಿಕ್ಸಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ಅಂತ ತಗೊಂಡ್ಬಿಟ್ಟಿದೆ. ಸ್ಕೂಲಲ್ಲೇ ಅಥವಾ ಟ್ಯೂಟರ್ಸೇ ಅದನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಈ AI ಮಕ್ಕಳ ಅಕಾಡೆಮಿಕ್ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡುತ್ತಾ? ಆ ಚಾನ್ಸಸ್ ಇದೆಯಾ, ಹೇಗೆ ಡಾಕ್ಟರ್? ಡೆಫಿನೆಟಾಗಿ ಇವಾಗ ಒಂದು ಮಗುಗೆ ನಾವು ಒಬ್ಬರು ಟೀಚರ್ ಮುಂದೆ ಕೂತ್ಕೊಂಡಾಗ ಏನಾಗುತ್ತೆ, 30 ಮಕ್ಕಳನ್ನ ಒಟ್ಟಿಗೆ ಅವ್ರು ಟೀಚ್ ಮಾಡಬೇಕಾದ್ರೆ ಕೆಲವೊಂದು 10 ಮಕ್ಕಳು ಅವರು ಒಂದು ಸಲ ಹೇಳಿದ್ದನ್ನು ಅರ್ಥ ಮಾಡ್ಕೋತಾರೆ, ಕೆಲವೊಂದು 10 ಮಕ್ಕಳು ಕ್ವಶನ್ ಕೇಳಿ ಅದನ್ನು ಅರ್ಥ ಮಾಡ್ಕೋತಾರೆ, ಕೆಲವು ಮಕ್ಕಳಿಗೆ ಮನೆಗೆ ಹೋಗಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟ್ಯೂಷನ್ ತೊಗೊಂಡು ಅರ್ಥ ಮಾಡ್ಕೋತಾರೆ. ಸೊ ಹಾಗಾಗಿ ಪ್ರತಿಯೊಂದು ಮಕ್ಕಳದು ಲರ್ನಿಂಗ್ ಪೇಸ್ ಏನಿದೆ ಡಿಫ್ರೆಂಟ್ ಇರುತ್ತೆ, ಮತ್ತು ಲರ್ನಿಂಗ್ ಟೈಮಿಂಗ್ಸ್ ಡ್ಯೂರೇಷನ್ ಏನಿದೆ ಡಿಫ್ರೆಂಟ್ ಇರುತ್ತೆ. ಕೆಲವ್ರು ಒಂದು ಸಲ ಹೇಳಿದ್ರೆ ಅರ್ಥ ಆಗುತ್ತೆ, ಕೆಲವರಿಗೆ 5 ಸಲ ಹೇಳ್ಬೇಕು, ಕೆಲವ್ರಿಗೆ 10 ಸಲ ಹೇಳ್ಬೇಕು, ಕೆಲವರಿಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಮಕ್ಕಳಿಗೆ ಆ ಒಂದು ಪರ್ಸನ್ ಟು ಪರ್ಸನ್ ಕೇರ್ ಸಿಗುತ್ತೆ ಎಜುಕೇಷನ್ ಸಿಸ್ಟಮಲ್ಲಿ. ಸೊ ಲರ್ನಿಂಗ್ ಬಿಕಮ್ಸ್ ವೆರಿ ವೆರಿ ಈಸಿ ಅವ್ರಿಗೆ. ಮತ್ತು ಕಸ್ಟಮೈಸೇಷನ್ನು ಪ್ಲಸ್ ಅವ್ರಿಗೆ ಯಾವ್ಯಾವುದು ಗ್ಯಾಪ್ಸ್ ಬರುತ್ತೆ ಅದೆಲ್ಲದನ್ನು ಫಿಲಪ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಲ್ಪ್ ಮಾಡಿ ಅವ್ರ ಲರ್ನಿಂಗ್ ಪ್ರೋಸೆಸ್ನ ಎನ್ಹ್ಯಾನ್ಸ್ ಮಾಡಿ ಆಗ್ಯುಮೆಂಟ್ ಕೂಡ ಮಾಡುತ್ತೆ. ಎಸ್ ಡಾಕ್ಟರ್. ಡಾಕ್ಟರ್, ಹೀಗಿರಬೇಕಾದ್ರೆ ಈಗ ಎಲ್ಲದಕ್ಕೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಡಿಪೆಂಡೆಂಟ್ ಆಗ್ತಿದ್ದಾರೆ ಜನರು. ಯೂಶಲಿ ಮಕ್ಕಳಿಗೆ ಹೇಳ್ಕೊಡೋ ವಿಚಾರ ಆಗಿರಬಹುದು, ಅಥವಾ ಮಕ್ಕಳಿಗೇ ಗ್ಯಾಜೆಟ್ಸ್ ಕೊಟ್ಟಾಗ ಅವ್ರ ಹತ್ರ ಫೋನ್ ಇದೆ ಅಂತಂದಾಗ ಈವನ್ ದೇ ಹ್ಯಾವ್ ಲರ್ನ್ಡ್, ನಮಗಿಂತ ತುಂಬ ಬೇಗ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಹೇಗೆ AI-ಇಂದ ಅವರಿಗಿರೋ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬಹುದು ಅಂತ. ಸೊ ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ನೋಡೋದಾದರೆ ಈ AI ಟೂಲ್ಸು ಮಕ್ಕಳಿಗೆ ರಿಸ್ಕ್ ಆಗೋ ಚಾನ್ಸಸ್ ಇರುತ್ತಾ ಡಾಕ್ಟರ್? ಇದ್ರೆ ಯಾವ ಥರದಲ್ಲಿ ರಿಸ್ಕ್ ಆಗಬಹುದು ಅಂತ? ಎನಿಥಿಂಗ್ ನೀವು ಓವರ್ ಯೂಸ್ ಮಾಡಿದ್ರೆ ಅಥವಾ ಅಬ್ಯೂಸ್ ಮಾಡಿದ್ರೆ ನಿಮಗೆ ರಿಸ್ಕ್ ಆಗೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ AI-ನ ನಿಮ್ಮ ಒಂದು ದೇವರು ಕೊಟ್ಟಂಥ ಬುದ್ಧಿಶಕ್ತಿಯನ್ನು ಯೂಸ್ ಮಾಡೋದಲ್ಲೇ ಪ್ರತಿಯೊಂದನ್ನು ಕೂಡ AI-ಗೆ ಕೇಳ್ತಾ ಹೋದಾಗ ಏನಾಗುತ್ತೆ, ನಿಮ್ಮ ತಲೆ ವರ್ಕ್ ಆಗೋದು ಕಡಿಮೆ ಆಗುತ್ತೆ. ಸೊ
ಡಿಸ್ಯೂಸ್ ಎಟ್ರೋಫಿ ಅಂತ ನಾವು ಹೇಳ್ತೀವಿ. ಒಂದು ಮಸಲ್ನ ನಾವು ಆ್ಯಕ್ಷನಲ್ಲಿ ಇಡಲಿಲ್ಲ ಅಥವಾ ಯೂಸಲ್ಲಿ ಇಡಲಿಲ್ಲ ಅಂತಂದರೆ ಆ ಮಸಲ್ಲು ಶ್ರಿಂಕ್ ಆಗೋಕ್ಕೆ ಶುರುವಾಗುತ್ತೆ, ಡಿಸ್ಯೂಸ್ ಆಗೋಕ್ಕೆ ಶುರುವಾಗುತ್ತೆ. ಅದೇ ರೀತಿ ಬ್ರೈನ್ ಥಿಂಕಿಂಗು, ನಮ್ಮದು ಕಾಗ್ನೇಟಿವ್ ಡೆವಲಪ್ಮೆಂಟಲ್ಲೂ ಕೂಡ ಮಕ್ಕಳಿಗೆ ಅದನ್ನು ಕಂಟಿನ್ಯೂಸ್ ಯೂಸ್ ಮಾಡೋದಕ್ಕೆ ಇದು ಮಾಡಬೇಕು. ಅಂದರೆ AI ಟೂಲು ಒಂದು ಟೂಲ್ ಆಗಿರಬೇಕು, ಒಂದು ಕೊಲಾಬ್ರೇಟರ್ ಅಥವಾ ಒಂದು ನಿಮ್ಗೊಂದು ಡೇ ಟು ಡೇ ನಿಮ್ಮ ಥಿಂಕಿಂಗಿಗೆ ಅಸಿಸ್ಟ್ ಮಾಡೋ ಥರ ಇರಬೇಕು. ಬಟ್ ಇಟ್ ಶುಡ್ ನಾಟ್ ರಿಪ್ಲೇಸ್ ಯುವರ್ ಥಿಂಕಿಂಗ್, ಇಟ್ ಶುಡ್ ನಾಟ್ ರಿಪ್ಲೇಸ್ ಯುವರ್ ಕ್ರಿಯೇಟಿವಿಟಿ. ಬಿಕಾಸ್ ನಿಮ್ಮ ಕ್ರಿಯೇಟಿವಿಟಿಯಿಂದನೇ, ಮನುಷ್ಯರ ಕ್ರಿಯೇಟಿವಿಟಿಯಿಂದನೇ AI ಮಾಡಿರುವಂಥದ್ದು. ಅದರಲ್ಲಿ ಎಲ್ಲ ಡೇಟನೂ ಹಾಕಿರೋದ್ರಿಂದ ಮನುಷ್ಯನ ಕೆಪಾಸಿಟಿ ಮೀರಿ AI ಅದ್ರದ್ದು ಇನ್ಫಾರ್ಮೇಷನ್ನ ಕೊಡುತ್ತೆ, ಕೊಲಾಬ್ರೇಟ್ ಮಾಡಿ ಇನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ. ಬಟ್ ಕ್ರಿಯೇಟಿವಿಟಿನ ನಾವು ಸಸ್ಟೈನ್ ಮಾಡುವಂಥದ್ದು ಮಕ್ಕಳಲ್ಲಿ. ಅದರಿಂದ ಹೇಗೆ ಅಂದರೆ ಬೇಸಿಕಲಿ AI ಹೇಗೆ ಅಂತಂದರೆ, ಈಗ AI ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ಮಕ್ಕಳಲ್ಲಿ ಒಂಥರ ಈಗ ಸೋಲ್ಜರ್ ಇದ್ದಂಗೆ, ಒಂದು ಸೋಲ್ಜರ್ನ ನಾವು ವಾರ್ಗೆ ಕಳ್ಸೋಕ್ಕಿಂತ ಮುಂಚೆ ಅವ್ರನ್ನ ಫಿಸಿಕಲ್ ಫಿಟ್ನೆಸ್ಸು, ಫಿಸಿಕಲ್ ಟ್ರೈನಿಂಗು, ಮೆಂಟಲ್ ಟ್ರೈನಿಂಗು ಪ್ರತಿಯೊಂದನ್ನು ಕೂಡ ನಾವು ಮಾಡ್ತೀವಿ. ಡೆಫಿನೆಟಾಗಿ AI ಒಂದು ಎಫೆಕ್ಟಿವ್ ವೇ ಆಗಿ ಯೂಸ್ ಮಾಡ್ಕೋಬೋದು. ಅದರಿಂದ ರಿಸ್ಕ್ ಆಗುವಂಥದ್ದು ಅಂದರೆ ಅಡಿಕ್ಷನ್ನು, ಓವರ್ ಯೂಸು, ಸ್ಲೀಪ್ ಡಿಸ್ಟರ್ಬೆನ್ಸಸ್ಸು, ಲಾಟ್ ಆಫ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಇಶ್ಯೂಸ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಹೀಗಿದ್ದಾಗ ಲೈಕ್ ಇಸ್ ದೇರ್ ಅ ಸರ್ಟನ್ ಏಜ್ ಮಕ್ಕಳಿಗೆ AI ಇಂಟ್ರಡ್ಯೂಸ್ ಮಾಡೋದಾಗಲಿ ಅಥವಾ AI ಟೂಲ್ಸ್ಗೆ ಇಂಟ್ರಡ್ಯೂಸ್ ಮಾಡೋದಾಗಲಿ, ಈ ಏಜಲ್ಲೇ ಇಂಟ್ರಡ್ಯೂಸ್ ಮಾಡೋದು ಉತ್ತಮ ಅಂತ ಏನಾದರೂ ಇದೆಯಾ ಡಾಕ್ಟರ್? ನಮ್ಮ ಒಂದು ಮೆಡಿಕಲ್ ಫೀಲ್ಡಲ್ಲಿ ಈಗ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ಸ್ ಇರ್ಬೋದು, ಅಥವಾ ನಾವು ಸರ್ಟನ್ ಮೆಂಟಲ್ ಹೆಲ್ತ್ ಇಶ್ಯೂಸು, ಮೆಂಟಲ್ ಡಿಸೆಬಿಲಿಟೀಸು ಆರ್ ಸ್ಪೆಷಲ್ ಕಿಡ್ಸ್ ಇಶ್ಯೂಸ್ ಬಂದಾಗ ನಾವು AI ಸ್ವಲ್ಪ ಅರ್ಲಿಯಾಗಿ ಯೂಸ್ ಮಾಡ್ತೀವಿ. ಅಂದರೆ ದೆರ್ ಇಸ್ ನೋ ಏಜ್ ಸ್ಪೆಸಿಫಿಕ್ ಫಾರ್ AI ಯೂಸ್ ಮಾಡೋದಕ್ಕೆ ಅಂತಲ್ಲ, ಆ ಮಗುಗೆ ಯಾವುದರ ರಿಕ್ವೈರ್ಮೆಂಟ್ ಇದೆ ಅದ್ರ ಬೇಸಿಸ್ ಮೇಲೆ ಎಷ್ಟು ಟೆಕ್ನಾಲಜಿನ AI ಯೂಸ್ ಮಾಡಬೇಕು ಅದನ್ನು ನಾವು ಅಸೆಸ್ ಮಾಡಿ ಮಾಡ್ತೀವಿ. ಬಟ್ ಜನರಲ್ ಆಗಿ ಅವ್ರಿಗೊಂದು ಮೆಚುರಿಟಿ, ಈಗ ನಾವು ಫಸ್ಟ್ ಬರ್ತಿಂದ 6 years ತನಕ ನಾವು ಅವ್ರದ್ದು ಒಂದು ಡೇ ಟು ಡೇ ಆ್ಯಕ್ಟಿವಿಟೀಸು, ಬೇಸಿಕ್ ಈಟಿಂಗು, ಬೇಸಿಕ್ ಎಟಿಕ್ವೇಟು, ಬೇಸಿಕ್ ಅಡ್ರೆಸ್ಸಿಂಗ್, ಇದು ಮಗು ಮಾತಾಡೋದಿರ್ಬೋದು, ಮಗು ಯೂರಿನ್ ಆ್ಯಂಡ್ ಮೋಷನ್ ಅಥವಾ ಬವೆಲ್ ಆ್ಯಂಡ್ ಬ್ಲಾಡರ್ ಕಂಟ್ರೋಲ್ನ ತರಿಸೋದಿರ್ಬೋದು, ಮತ್ತು ಬೇಸಿಕ್ ಲರ್ನಿಂಗ್ ಆಫ್ ಬೇಸಿಕ್ಸ್ ಆಫ್ ಲೈಫನ್ನು ನಾವು ಟೀಚ್ ಮಾಡಿದ್ಮೇಲೆ ಮೇ ಬಿ ಆಫ್ಟರ್ 6 yearsಗೆ ಆರ್ ಬಿಟ್ವೀನ್ 6 to 12 yearsಲ್ಲಿ ದೇ ವಿಲ್ ಬಿ ರೆಡಿ ಟು ಟೇಕ್ ಆನ್ ಲರ್ನಿಂಗು. ಬಟ್ AI ನಾವು ಕೆಲವೊಂದು ಲರ್ನಿಂಗ್ ಡಿಸೆಬಿಲಿಟಿ ಮಕ್ಕಳಲ್ಲಿ, ಕೆಲವೊಂದು ಸ್ಪೀಚ್ ಇಶ್ಯೂಸ್ ಮಕ್ಕಳಲ್ಲಿ ನಾವು ಅರ್ಲಿನೂ ಇಂಟ್ರಡ್ಯೂಸ್ ಮಾಡ್ತೀವಿ ಟು ಇಂಪ್ರೂವ್ ದೇರ್ ಸ್ಪೀಚ್ ಕ್ಲಾರಿಟಿ, ಅಥವಾ ಅವ್ರಿಗೆ ಬೇರೆ ಯಾವುದೋ ಒಂದು ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ ಇದ್ದಾಗ ಅದು ನಮಗೆ AI ಇಂಟ್ರಡ್ಯೂಸ್ ಮಾಡಿದ್ರೆ ಹೆಲ್ಪ್ ಮಾಡುತ್ತೆ. ಬಟ್ ಜನರಲ್ ಅರೌಂಡ್ 6 to 12 years ಅವರು ದೇ ವಿಲ್ ಬಿ ರೆಡಿ ಟು ಲರ್ನ್ ಆರ್ ಟು ಯೂಸ್ AI ಟೂಲ್ಸ್. ಎಸ್ ಡಾಕ್ಟರ್. ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇನ್ ಟರ್ಮ್ಸ್ ಆಫ್ ಟೀಚಿಂಗ್ ಆಸ್ ವೆಲ್ ಡಾಕ್ಟರ್ ಒಂದು ರೀತಿ ಬೂನ್ ಅಂತಲೇ ಹೇಳಬಹುದು. ಟೀಚರ್ಸ್ ಏನಾದರೂ ಹೇಳ್ಕೊಡ್ಬೇಕಾದ್ರೆ ವಿತ್ ದ ಹೆಲ್ಪ್ ಆಫ್ AI ಟೂಲ್ಸ್ ಇನ್ನೂ ಈಸಿಯಾಗಿ ಮಕ್ಕಳಿಗೆ ಅದನ್ನು ರೀಚ್ ಮಾಡ್ತಿದ್ದಾರೆ. ಬಟ್ ದ ಥಿಂಗ್ ಈಸ್, ಇಲ್ಲಿ ಈ AI ಅನ್ನೋದು ಫ್ಯೂಚರಲ್ಲಿ ಆ ಟೀಚರ್ಸ್ನೇ ರೀಪ್ಲೇಸ್ ಮಾಡಿಬಿಡತ್ತಾ ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಪರ್ಸನ್ಸನ್ನು ಕೂಡ ನಾವು ನೋಡ್ತಿದ್ದೀವಿ. ಸೊ ಹೀಗಿದ್ದಾಗ ಮಾಡೋ ಚಾನ್ಸಸ್ ಇದೆಯಾ ಆ ರೀತಿ ಅಂತ? ನಾವು ಈಗ ಕೆಲವೊಂದು ಇನ್ಸಿಡೆಂಟ್ ನಡೆದಿತ್ತು ಒರಿಸ್ಸಾದಲ್ಲೋ ಅಥವಾ ಸಮ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ. ನಾನು ಒಬ್ಬ ವ್ಯಕ್ತಿ ತನ್ನ ಗರ್ಭಿಣಿ ಇರೋ ಹೆಂಡ್ತಿಗೆ ನಾನು ಮನೆಯಲ್ಲೇ ಯೂಟ್ಯೂಬ್ ನೋಡ್ಕೊಂಡು ಡೆಲಿವರಿ ಮಾಡ್ತೀನಿ ಅಂತ ಹೇಳಿ ವಿತೌಟ್ ಎನಿ ಅಸಿಸ್ಟೆನ್ಸ್ ಡೆಲಿವರಿ ಮಾಡಿ ತಾಯಿನೂ ತೀರ್ಕೊಂಡ್ರು, ಮತ್ತು ಮಗುನೂ ಕೂಡ ರಿಸ್ಕ್ ಆಗಿ ಮಗುನೂ ತೀರ್ಕೋತು. ಆ ಥರ ಒಂದು ನ್ಯೂಸ್ ಬಂದಿತ್ತು. ಅಂದರೆ ವೆನ್ ಡಾಕ್ಟರ್ಸ್ ಟೇಕ್ 15 years ಟು ಬಿಕಮ್ ಅ ಡಾಕ್ಟರ್ ಆ್ಯಂಡ್ ಅ ಸ್ಪೆಷಲಿಸ್ಟ್ ವಿತ್ ಎಕ್ಸ್ಪೀರಿಯನ್ಸ್, ಟೀಚರ್ಸು ಕೂಡ ಅವ್ರದ್ದೇ ಆದಂಥ ಒಂದು ಸ್ಪೆಸಿಫಿಕ್ ಪಾಯಿಂಟ್ಸ್ ಇರುತ್ತೆ. ಬಿಕಾಸ್ ವಿ ಕಾಲ್ ದೇಮ್ ಟೀಚರ್ಸ್ ಅಥವಾ ಗುರುಗಳಂತ ನಾವು ಕರೆದಾಗ ಅವ್ರಿಗೆ ಆ ಒಂದು ಸ್ಕಿಲ್ ಇರುತ್ತೆ. ಈಗ ದ್ರೋಣಾಚಾರ್ಯರು ಇರ್ಬೋದು ಅಥವಾ ನಮ್ಮ ಒಂದು ಹಿಸ್ಟಾರಿಕಲ್ ತೊಗೊಂಡ್ರೂ ಕೂಡ ಗುರುಗಳ ಮಹತ್ವ ಭಾಳ ದೊಡ್ಡದಿರುತ್ತೆ. ಸೊ ಗುರು ಅನ್ನೋದು ಬರೀ ಒಂದು ವಿದ್ಯೆಯನ್ನು ಕಲಿಸೋದಂತಲ್ಲ, ಆ ವಿದ್ಯೆಯನ್ನು ಎಲ್ಲಿ ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕು, ಅದರಿಂದ ಬೇರೆಯವ್ರಿಗೆ ಅಥವಾ ದೇಶಕ್ಕೆ ಅಥವಾ ಬೇರೆ ಒಂದು ಮನುಷ್ಯ ಮ್ಯಾನ್ಕೈಂಡಿಗೆ ಹೆಲ್ಪ್ ಮಾಡೋವಂಥದ್ದು ಹೇಗೆ ಮಾಡೋ ಅನ್ನೋದು, ಈ ಒಂದು ಎಮೋಷ್ನಲ್ ಕಾಂಪೊನೆಂಟು, ಸಿಂಪತಿ, ಎಂಪತಿ, ಕನೆಕ್ಷನ್ಸು, ರಿಲೇಷನ್ಶಿಪ್ಪು, ಇದು ನಮಗೆ AI ಟೀಚ್ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಥಿಂಗ್. AI ಡೇಟಾ ಇರುತ್ತೆ, ಅದನ್ನು ಅನಲೈಸ್ ಮಾಡಿ ಕೊಡುತ್ತೆ ಹೊರತು ಎಮೋಷನ್ಸ್ನ ಆ್ಯಡ್ ಮಾಡೋದಕ್ಕೆ ನಮ್ಮ ಟೀಚರ್ಸ್ ಬೇಕೇ ಬೇಕು. ಆ ಥರ ಒಂದು ಸಿಚುವೇಶನ್ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಟೀಚರ್ಸ್ನ AI ರಿಪ್ಲೇಸ್ ಮಾಡಲ್ಲ, ಬಟ್ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಅಂದರೆ ಮೇ ಬಿ ಕೊಲಾಬ್ರೇಷನ್ ಥರ ಮಾಡಿಕೊಂಡು ಟೀಚರ್ಸಿಗೆ ಕೆಲವೊಂದು ನಾಟ್ ಆಲ್ ಟೀಚರ್ಸ್ ವಿಲ್ ನೋ ಎವ್ರಿಥಿಂಗ್, ನಾಟ್ ಒನ್ ಡಾಕ್ಟರ್ ವಿಲ್ ನೋ ಎವ್ರಿಥಿಂಗ್ ಅಬೌಟ್ ಎವ್ರಿ ಪ್ರಾಬ್ಲಮ್. ಅದೇ ರೀತಿ ಅವ್ರಿಗೆ ಯಾವ್ದು ಗೊತ್ತಾಗೋದಿಲ್ವೋ ಆ ಒಂದು ಸಿಚುವೇಶನ್ಸಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು
ಅವರು ಮಕ್ಕಳಿಗೆ ಹೇಳ್ಕೊಡೋದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು. ಬಟ್ AI ಟೀಚರ್ಸ್ನ ರಿಪ್ಲೇಸ್ ಮಾಡಲ್ಲ. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ ಬಿಕಾಸ್ ದಿ ಟಾಪಿಕ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಈಗಿನ ಪೇರೆಂಟ್ಸಿಗೆ ಮಕ್ಕಳಿಗೆ ಬೇಕಾಗಿರುವಂಥದ್ದು. ಬಟ್ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನೀವು ಆಗಲೇ ಮೆನ್ಷನ್ ಮಾಡಿದ್ರಿ ದಟ್ ಟೀಚರ್ಸ್ನ ರೀಪ್ಲೇಸ್ ಮಾಡೋಕ್ಕಾಗೋದೇ ಇಲ್ಲ, ಕ್ಯಾನ್ ನಾಟ್ ಬಿ ರೀಪ್ಲೇಸ್ಡ್ ಅಂತ. ಸೊ ಈ AI ಡ್ರಿವನ್ ವರ್ಲ್ಡಲ್ಲಿ ವಾಟ್ ಇಸ್ ದ ರೋಲ್ ಆಫ್ ಟೀಚರ್ಸ್ ಡಾಕ್ಟರ್? ಈಗ ನಾವು ನಮ್ಮ ಒಂದು ಡೇ ಟು ಡೇ ದೈನಂದಿನ ಚಟುವಟಿಕೆಗಳಿಗೆ ನಾವು ಇವಾಗ ಆಲ್ರೆಡಿ AI ಯೂಸ್ ಮಾಡ್ತಾ ಇದ್ದೀವಿ. ಈಗ ಏನೇ ಒಂದು ಸಡನ್ನಾಗಿ ಡೌಟ್ ಬಂತು, ಹೆಲ್ತ್ ರಿಲೇಟೆಡ್ ಡೌಟ್ಸ್ ಇರ್ಬೋದು, ಅಥವಾ ಅದರ ಒಂದು ಡೋಸ್ ರಿಲೇಟೆಡ್ ಡೌಟ್ಸ್ ಇರ್ಬೋದು, ಅಥವಾ ಯಾವುದೇ ಒಂದು ವಿಚಾರ ತಗೊಳ್ಳೋದಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ತೀವಿ. ChatGPT ಇರ್ಬೋದು, ಜೆಮಿನಿ ಇರ್ಬೋದು, ಆ ಥರ ತುಂಬ ಒಂದು AI ಪ್ಲ್ಯಾಟ್ಫಾರ್ಮ್ಸ್ಗಳು ತುಂಬ ಬಂದಿದೆ. ಈಗ ವಾಟ್ಸಪ್ಪಲ್ಲೂ ಕೂಡ ಬಂದಿದೆ. ಸೊ ಟೀಚರ್ಸ್ಗೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅವಶ್ಯಕತೆ ಬರುತ್ತೆ. ಯಾಕಂದರೆ ನಮ್ಮ ಒಂದು ಬ್ರೈನಲ್ಲಿ ನಮಗಿರುವಂಥ ಒಂದು ಕೆಪ್ಯಾಸಿಟಿಯಲ್ಲಿ ಪ್ರಪಂಚದ ಎಲ್ಲ ಜ್ಞಾನವನ್ನು ನಮ್ಮ ತಲೆಯೊಳಗೆ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಮ್ಮದು ಮೆಕ್ಯಾನಿಕಲ್ ಅಲ್ಲ, ಒಂದು ಚಿಪ್ ಬೇಸ್ಡ್, ಅಂದರೆ ಒಂದು ಹಾರ್ಡ್ ಡಿಸ್ಕ್ ಬೇಸ್ಡ್ ಅಲ್ಲ. ಸೊ ನಮ್ಮಲ್ಲಿ ಥಿಂಕಿಂಗು ಇಂಡಿಪೆಂಡೆಂಟ್ ಆಗಿರುತ್ತೆ ಮತ್ತು ಅದು ಒಳಗಿಂದ ಉದ್ಭವ ಆಗುವಂಥದ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ನಾವು ಏನು ಡೇಟಾನ ಮೆಷಿನಿಗೆ ಕೊಡ್ತೀವೋ ಅದನ್ನು ಅದು ಅನಾಲಿಸಿಸ್ ಮಾಡುತ್ತೆ, ಅದರದ್ದು ಇಂಟರ್ಪ್ರಿಟೇಷನ್ನ ಕೊಡುತ್ತೆ. ಸೊ ಹಾಗಾಗಿ ಟೀಚರ್ಸ್ದು ರೋಲು AI ಅವರೊಂದು ಮೆಂಟರ್ಶಿಪ್ಪಿಗೆ, ಗೈಡೆನ್ಸಿಗೆ, ಒಂದು ಮಕ್ಕಳಿಗೆ ಒಂದು ಯಾವ ಕಂಟೆಕ್ಸ್ಟಲ್ಲಿ ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡೋದಕ್ಕೆ, ಮತ್ತು ಕೆಲವೊಂದು ಮಕ್ಕಳಲ್ಲಿ ಇರುವಂಥ ವೀಕ್ನೆಸ್ಸನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಡೆಫಿನೆಟಾಗಿ ಟೀಚರ್ಸ್ಗಳು ಅದನ್ನು ಯೂಸ್ ಮಾಡ್ಕೋಬೋದು. ಸೊ AI ಯೂಸ್ ಮಾಡಬೇಕಾದ್ರೆ ಅವ್ರಿಗೂ ಕೂಡ ಎಷ್ಟು ಮಕ್ಕಳಿಗೆ ಅದನ್ನು ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಅವರು ಕೂಡ ಅನಲೈಸ್ ಮಾಡಿ ಪ್ರತಿಯೊಂದು ಮಕ್ಕಳಿಗೆ ಬೇಕಾಗೋ ರೀತಿಯಲ್ಲಿ ಕಸ್ಟಮೈಸ್ ಮಾಡಲಿಕ್ಕೆ ಮತ್ತು ಟೈಮ್ ಸೇವ್ ಮಾಡಲಿಕ್ಕೆ. ಈಗ ನೀವೊಂದು ಯಾವುದೋ ಒಂದು ಟಾಪಿಕ್ ನೀವೊಂದು ಪ್ರೆಸೆಂಟೇಷನ್ ರೆಡಿ ಮಾಡಬೇಕು ಅಂದರೆ ಮುಂಚೆ ನಾವು ಮೈಕ್ರೋಸಾಫ್ಟ್ PPTಯಲ್ಲಿ ಕೂತ್ಕೊಂಡು ಟೈಪ್ ಎಲ್ಲ ಮಾಡಬೇಕಾಗ್ತಾಯಿತ್ತು. ಬಟ್ ಇವಾಗ ಜಸ್ಟ್ ನೀವೊಂದು ಟಾಪಿಕ್ಕು ಮತ್ತು ನಿಮ್ಗೆ ಏನು ಬೇಕು ಅನ್ನೋದನ್ನು ನೀವು ಹಾಕ್ಬಿಟ್ರೆ ಪ್ರೆಸೆಂಟೇಷನ್ನಾಗೆ ರೆಡಿಯಾಗೇ ಬಂದ್ಬಿಡುತ್ತೆ. ಇಲ್ಲ ನೀವು ವಿಡಿಯೋ ಮುಖಾಂತರ ಹೇಳಬೇಕು ಅನ್ನೋಂಗಿದ್ರೂ ಕೂಡ ಅದು ಕೂಡ ಬರುತ್ತೆ. ಮತ್ತು ಕೆಲವೊಂದು ಪರ್ಟಿಕ್ಯುಲರ್ ಟಾಪಿಕಲ್ಲಿ ನಿಮಗೆ ಇನ್ ಡೆಪ್ತ್ ಸ್ವಲ್ಪ ಲರ್ನಿಂಗ್ ಮಾಡಿ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂದಾಗ ಅದನ್ನು ಕೂಡ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಆ ಟಾಪಿಕ್ನ ಸರ್ಚ್ ಮಾಡ್ಬೋದು. ಅದು ಫಿಲ್ಟರ್ ಮಾಡಿ ನಿಮಗೆ ಆ ಒಂದು ಸ್ಪೆಸಿಫಿಕ್ ಟಾಪಿಕ್ ನೀವು ಏನು ಕೇಳ್ತಿದ್ದೀರಾ, ಆ ಟೀಚರ್ಸ್ ಏನು ಹುಡುಕ್ತಾ ಇದ್ದಾರೆ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ, ಅದು ಕೂಡ ಅದರಲ್ಲಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಈಗ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಟೀಚರ್ಸಿಗೆ ಇಟ್ ಈಸ್ ಅ ಬಿಗ್ಗೆಸ್ಟ್ ಬೂನ್, ಟೈಮ್ ಸೇವಿಂಗ್, ಅಟ್ ದ ಸೇಮ್ ಟೈಮ್ ಟಾರ್ಗೆಟ್ ಆ್ಯಂಡ್ ಫೋಕಸ್ ಬೇಸ್ಡ್. ಸೊ ದಟ್ ಕೆಲವೊಂದು ಪ್ರಿಪ್ರೇಷನ್ನ ಟೀಚರ್ಸ್ಗಳು ಕ್ವಿಕ್ಕಾಗಿ ಮಾಡ್ಬೋದು ಮತ್ತು ಅವ್ರದ್ದು ಮ್ಯಾಕ್ಸಿಮಮ್ ಟೈಮ್ನ ಮಕ್ಕಳಿಗೆ ಎಮೋಷ್ನಲಿ ಕನೆಕ್ಟ್ ಮಾಡೋದಕ್ಕೆ, ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ ಮಾಡಲಿಕ್ಕೆ, ಸಿಂಪತಿ, ಎಂಪತಿ ಮತ್ತು ಕನೆಕ್ಷನ್ ಟು ದ ವರ್ಲ್ಡ್, ಇದಕ್ಕೆ ಹೆಚ್ಚಿನ ಒಂದು ಮಹತ್ವ ಕೊಡಲಿಕ್ಕೆ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು AI ಡ್ರಿವನ್ ವರ್ಲ್ಡಲ್ಲಿ ಟೀಚರ್ಸ್ ರೋಲ್ ವಿತ್ AI ಇಸ್ ಅ ವೆರಿ ಬಿಗ್ ಥಿಂಗ್ ಆ್ಯಂಡ್ ಇಟ್ಸ್ ಗೋನ್ ಟು ಕಂಟಿನ್ಯೂ ಫಾರ್ ವೆರಿ ವೆರಿ ಲಾಂಗ್ ಟೈಮ್. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಮತ್ತೊಂದು ಅಂತಂದಾಗ ಈಗ ಒಂದು ಕ್ಲಾಸಲ್ಲಿ ಟೀಚರ್ಸ್ ಹೇಳ್ಕೊಡ್ತಾರೆ ಆ್ಯಂಡ್ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು AI ಬಳಸ್ಕೊಂಡು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಆ್ಯಂಡ್ ಎಷ್ಟು ಮಕ್ಕಳು ಅದನ್ನು ಯೂಸ್ ಮಾಡ್ಲಿಕ್ಕೆ ಬಿಡಬೇಕು ಅಂತ. ಬಟ್ ವೆನ್ ದೇ ಆರ್ ಬ್ಯಾಕ್ ಹೋಮ್, ಮನೇಲಿದ್ದಾಗ ಈ ಪೇರೆಂಟ್ಸಿಗೆ ಗೊತ್ತಾಗೋದಿಲ್ಲ, ಎಷ್ಟು ಗ್ಯಾಜೆಟ್ಸ್ ಕೊಡ್ತಾರೆ, ಫೋನ್ಸ್ ಕೊಡ್ತಾರೆ, ಅವ್ರು ಏನು ಬೇಕದು ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ. ಸೊ ಹೀಗಿರಬೇಕಾದ್ರೆ ಪೇರೆಂಟ್ಸು ಯಾವ ರೀತಿ ಲೈಕ್ ದೇ ಶುಡ್ ಬಿ ಅವೇರ್ ಆಫ್ ಇಷ್ಟೇ ಯೂಸ್ ಮಾಡಬೇಕು ನನ್ನ ಮಕ್ಕಳು, ಇಂಥದ್ದೇ AI ಟೂಲ್ಸನ್ನು ಯೂಸ್ ಮಾಡಬೇಕು ಆ್ಯಂಡ್ ಮಕ್ಕಳು AI ಟೂಲ್ಸ್ನ ಪಾಸಿಟಿವ್ ಆಗಿ ಬಳಸ್ಕೋತಿದ್ದಾರೆ ಅನ್ನೋ ಒಂದು ವಿಚಾರನ ಕೂಡ ಅವರು ಆಗಾಗ ಅಬ್ಸರ್ವ್ ಮಾಡ್ತಾನೆ ಇರಬೇಕಾಗತ್ತೆ. ಹೇಗೆ ಡಾಕ್ಟರ್ ಪೇರೆಂಟ್ಸ್ ಯಾವ ರೀತಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಚಾರದಲ್ಲಿ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್ ಚಿಲ್ಡ್ರನ್? ಪೇರೆಂಟಿಂಗ್, ನೀವು ಕೇಳಿರೋಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ ಪೇರೆಂಟಿಂಗ್ ಇನ್ ದಿ ಡಿಜಿಟಲ್ ಎರಾ. ಸೊ ಅಂದರೆ ಇಟ್ಸ್ ಎ ವೆರಿ ಬಿಗ್ ಟಾಪಿಕ್. ಫಸ್ಟ್ ಆಫ್ ಆಲು ಈಗ ನನಗೂ ಕೂಡ ಇಬ್ಬರು ಮಕ್ಕಳಿದ್ದಾರೆ. ಯಾವ ಕಂಟೆಂಟು ಕರೆಕ್ಟ್ ಇದೆ ಅನ್ನೋದನ್ನು ನಾವು ಕುತ್ಕೊಂಡು ನೋಡಿದಾಗಲೇ ಗೊತ್ತಾಗುವಂಥದ್ದು. ಮತ್ತು ಎಷ್ಟು ಕಂಟೆಂಟ್ಗಳಿದೆ ಅಂದರೆ ಎಲ್ಲದನ್ನು ನಾವು ಕುತ್ಕೊಂಡು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಪೇರೆಂಟಿಂಗ್ ಇನ್ ಡಿಜಿಟಲ್ ಎರಾ ತುಂಬಾ ಕಷ್ಟ. ಯಾಕಂದ್ರೆ ನಮಗೆ ನಾವು ಬೆಳೆದಿದ್ದ ರೀತಿ ಡಿಫ್ರೆಂಟ್ ಆಗಿತ್ತು. ಅಂದರೆ ನಾವು ಡಿಜಿಟಲ್ ಕಂಟೆಂಟ್ನ ನೋಡಿ ಬೆಳೆದಿರಲಿಲ್ಲ. ನಾವು ಮೋರ್ ಆಫ್ ಆಫ್ಲೈನ್, ನಾವೆಲ್ಲ ಆಫ್ಲೈನ್ ಪ್ರಾಜೆಕ್ಟ್ಸ್.
ಸೊ ಈಗಿರೋ ಬರೋ ಮಕ್ಕಳೆಲ್ಲ ಆನ್ಲೈನ್ ಪ್ರಾಜೆಕ್ಟ್ಸ್. ಸೊ ಹಾಗಾಗಿ ಆ್ಯಸ್ ಅ ಪೇರೆಂಟ್ ಅಟ್ ಈ ಪಾಯಿಂಟಲ್ಲಿ, ಬಿಕಾಸ್ ಯು ಹವ್ ಸೀನ್ ಬೋತ್ ದ ವರ್ಲ್ಡ್ಸ್, ಬಿಫೋರ್ ಡಿಜಿಟಲ್ ವರ್ಲ್ಡ್ ಎಕ್ಸಸ್ ಯೂಸ್ ಟು ಎವ್ರಿಥಿಂಗ್ ಡಿಜಿಟಲಿ AI ಡ್ರಿವನ್ ವರ್ಲ್ಡಿಗೆ ನಾವು ಈಗ ಕಾಲಿಟ್ಟಿದ್ದೀವಿ. ಸೊ ಹಾಗಾಗಿ ಈಗಿರುವಂಥ ಪ್ರೆಸೆಂಟ್ ಪೇರೆಂಟ್ಸಿಗೆ ತುಂಬಾ ಕಷ್ಟ. ಆ್ಯಂಡ್ ಅವ್ರದ್ದೇನೆಂದರೆ ಒಂದು ಪರ್ಸ್ನಲ್ ಅವ್ರ ಸ್ಕ್ರೀನ್ ಟೈಮ್ನ ಅವ್ರು ಕಂಟ್ರೋಲ್ ಮಾಡ್ಕೋಬೇಕು, ಎರಡನೇದು ಮಕ್ಕಳು ಸ್ಕ್ರೀನ್ ಟೈಮ್ನ ಕಂಟ್ರೋಲ್ ಮಾಡ್ಕೋಬೇಕು, ಪ್ಲಸ್ ಅವ್ರ ವರ್ಕ್ನು ಕೂಡ ಪ್ರೊಫೆಷ್ನಲ್ ವರ್ಕು ಕೂಡ ಅವರು ಮಾಡಬೇಕಾಗತ್ತೆ. ಸ್ಪೆಸಿಫಿಕ್ ಗೈಡ್ಲೈನ್ಸು ಈಗಲೂ ಬೇಕು. ಮುಂದೆ ಈಗ ನಾವು ಏನು ವಾರ್ನ ನೋಡ್ತಾ ಇದ್ದೀವಿ, ಈಗ ಇರಾನ್ ಇರ್ಬೋದು, ಇಸ್ರೇಲ್ ಇರ್ಬೋದು, ಅಥವಾ ಅಮೆರಿಕನ್ ವಾರ್ ಇರ್ಬೋದು, ಅಥವಾ ಮಿಡ್ಲ್ ಈಸ್ಟ್ ವಾರ್ಸ್ಗಳಿರ್ಬೋದು, ವೇರ್ ಬಾಂಬ್ಸ್ನ ಹಾಕಿ ಒಬ್ಬೊಬ್ರಿಗೊಬ್ರು ಇನ್ಫ್ರಾಸ್ಟ್ರಕ್ಚರು, ಫೈನಾನ್ಷಿಯಲ್ ಇದನ್ನು ಹೆಂಗೆ ಅಫೆಕ್ಟ್ ಮಾಡ್ತಾರೋ, ಮುಂಬರುವ ದಿನಗಳಲ್ಲಿ ಇದಕ್ಕಿಂತ ಜಾಸ್ತಿ ಮೆಂಟಲ್ ಬಾಂಬಿಂಗ್ ಅಂತಂದರೆ ಒಂದು ಕಂಪ್ಲೀಟ್ ಜನ್ರೇಷನ್ನ ಹೇಗೆ ಮೆಂಟಲ್ ಹ್ಯಾಕ್ ಮಾಡ್ಬೋದು, ಅವ್ರನ್ನ ಹೇಗೆ ವಿ ಕ್ಯಾನ್ ಪುಟ್ ಇನ್ ಟು ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿಲಿ ಪುಷ್ ಮಾಡೋವಂಥದ್ದು ಇರ್ಬೋದು, ಎಲ್ಲದನ್ನು ಕೂಡ ಡಿಜಿಟಲ್ ವರ್ಲ್ಡಲ್ಲಿ ನಾವು ಮಾಡ್ಬೋದು. ಸೊ ಮುಂದಿನ ವಾರ್ಸ್ ನಮಗಿರೋವಂಥದ್ದು ಡಿಜಿಟಲ್ಲೇ. ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಮೈಂಡ್ ಜೊತೆಗೆ ಅವರು ಫೈಟ್ ಮಾಡೋವಂಥ ಕಾಲ ದೂರ ಏನಿಲ್ಲ. ಅವ್ರ ಸೆಲ್ಫ್ ಮೈಂಡ್ ಜೊತೆಗೆ ಅದನ್ನು ಫೈಟ್ ಮಾಡಬೇಕಾಗುತ್ತೆ, ಬಿಕಾಸ್ ಅಷ್ಟೊಂದು ಡಿಜಿಟಲ್ ಕಂಟೆಂಟ್ ಬರ್ತದೆ. ಮತ್ತು ಓಪನ್ ಕ್ವಶನ್ಸ್ನ ಕೇಳಬೇಕು, ಅವ್ರಿಗೆ ಏನಕ್ಕೆ ತುಂಬ ನೋಡಬೇಕು ಅಂತ ಅನ್ನಿಸ್ತಾ ಇದೆ, ಅದರಲ್ಲಿ ಯಾವ ಕಂಟೆಂಟ್ ಅವ್ರಿಗೆ ತುಂಬ ಅಡಿಕ್ಷನ್ಗೆ ಪುಷ್ ಮಾಡ್ತಾ ಇದೆ, ಎಷ್ಟು ಟೈಮಿಂದ ಅವ್ರು ನೋಡ್ತಾ ಇದ್ದಾರೆ, ಮತ್ತು ಅದನ್ನು ಈಗ ನಾವು ಹೇಗೆ ಒಂದು ಆಲ್ಕೋಹಾಲ್ ಅಡಿಕ್ಷನ್ಸು ಅಥವಾ ಸಿಗರೆಟ್ ಅಡಿಕ್ಷನ್ಸ್ನ ಬಿಡಿಸೋದಕ್ಕೆ ಹೇಗೆ ಟೈಮ್ ತೊಗೋತೀವೋ, ಅದೇ ರೀತಿ ಮಕ್ಕಳನ್ನು ಕೂಡ ಡಿಜಿಟಲ್ ಕಂಟೆಂಟ್ ನೋಡಬೇಕಾದ್ರೆ ಪ್ರತಿಯೊಂದು ಪಾಸಿಟಿವ್ ನೆಗೆಟಿವ್ ಅವ್ರನ್ನೆಲ್ಲ ನಾವು ನೋಡಬೇಕು. ಆ ಕಂಟೆಂಟ್ ಟೈಮ್, ಆ ಒಂದು ಡಿಜಿಟಲ್ ಸ್ಕ್ರೀನ್ ಟೈಮಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಯಾರ ಜೊತೆ ಕನೆಕ್ಟ್ ಮಾಡಿದ್ದಾರೆ, ಏನೇನು ಡೇಟಾನ ಕೊಟ್ಟಿದ್ದಾರೆ, ಇವೆಲ್ಲವೂ ಕೂಡ ಪೇರೆಂಟ್ಸು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈಗಿರುವಂಥ ಪೇರೆಂಟ್ಸು ಡಿಜಿಟಲ್ ನಾಲೆಡ್ಜ್ ಅಥವಾ ಡಿಜಿಟಲ್ ಲಿಟ್ರಸಿಯನ್ನು ತಿಳ್ಕೊಳ್ಳೋ ಅಂಥದ್ದು ಭಾಳ ಅತ್ಯವಶ್ಯಕ. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ಕೇಳಿ ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನೀವು ಆಗಲೇ ಮಾತಾಡ್ತಾ ಮೆನ್ಷನ್ ಮಾಡಿದ್ರಿ ದಟ್ AI ಎಕ್ಸೆಸ್ ಯೂಸ್ ಮಾಡಿದರೆ ದಟ್ ಕ್ಯಾನ್ ರೆಡ್ಯೂಸ್ ಕ್ರಿಯೇಟಿವಿಟಿ ಇನ್ ಚಿಲ್ಡ್ರನ್ ಅಂತ. ಸೊ ಇದು ಒಂದು ರೀತಿ ಗ್ರೋತ್ ಫ್ಯಾಕ್ಟರ್ ಅಂತಲೂ ಹೇಳಬಹುದು ಡಾಕ್ಟರ್. ಡಾಸ್ AI ರೆಡ್ಯೂಸ್ ಕ್ರಿಯೇಟಿವಿಟಿನ ಡಾಕ್ಟರ್? ಈಗ ನಾವನ್ನೇ ಕೂಡ ಒಂದು ಮೊಬೈಲ್ನ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ರೀಲ್ಸ್ನ ಮತ್ತು ಇನ್ಸ್ಟಾಗ್ರಾಮ್ಸ್ ಇರ್ಬೋದು ಅಥವಾ ಯೂಟ್ಯೂಬ್ ರೀಲ್ಸ್ನ ನೀವು ಸ್ಕ್ರಾಲ್ ಮಾಡ್ತಾ ಇದ್ದರೆ ಅದೇನು ಮಾಡುತ್ತೆ, AI ನೀವು ಯಾವುದು ನಿಮ್ಗೆ ಇಷ್ಟಪಡ್ತೀರೋ ಅದೇ ಒಂದು ಕಂಟೆಂಟ್ ಮೇಲೆ ಕಂಟಿನ್ಯೂಸ್ ಆಗಿ ನಿಮಗೆ ರೀಲ್ಸ್ನ ಕೊಡ್ತಾ ಹೋಗುತ್ತೆ. ಪ್ಲಸ್ ಇನ್ನೊಂದು ಏನು ಅನಲೈಸ್ ಮಾಡುತ್ತೆ, ಅಲ್ಗಾರಿದಮ್ ಹೇಗೆ ಸೆಟ್ ಮಾಡಿದ್ದಾರೆ ಅಂತಂದರೆ, ನಿಮ್ಗೆ ಎಷ್ಟು ನಿಮಿಷ ನೋಡಿದರೆ ಆ ನಿಮ್ಮ ಮೈಂಡಲ್ಲಿ ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರ್ ಅಥವಾ ಬ್ರೈನ್ನ ಎಕ್ಸೈಟ್ ಮಾಡೋ ಅಂಥ ಒಂದು ಕೆಮಿಕಲ್ಸ್ ಇರ್ತದೆ, ಅದಕ್ಕೆ ಡೋಪಮಿನ್ ಅಂತ ಹೇಳ್ತೀವಿ. ಸೊ ಅದು ರಿಲೀಸ್ ಮಾಡೋವಂಥದ್ದು ಈಗ ಫುಡ್ಡಿಂದನೂ ರಿಲೀಸ್ ಆಗ್ಬೋದು, ನಾವು ಏನೋ ಒಂದು ವಿಜುವಲ್ ನೋಡಿದಾಗ ರಿಲೀಸ್ ಆಗ್ಬೋದು, ಅಥವಾ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿದಾಗಲೂ ಕೂಡ ಅದು ಡೋಪಮಿನ್ ರಿಲೀಸ್ ಆಗ್ಬೋದು. ಅದು ಅಡ್ರಿನಲಿನ್ ರಶ್ ಅಥವಾ ಡೋಪಮಿನ್ ರಶ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಕಂಟಿನ್ಯೂಸ್ ನಾವು ನೋಡ್ತಾ ಇದ್ದಾಗ ಬ್ರೈನ್ ಏನಾಗುತ್ತೆ, ಬ್ಲಾಕ್ ಆಗುತ್ತೆ, ಅಂದರೆ ಕ್ಲಾಗಿಂಗ್ ಆಗುತ್ತೆ. ಅದನ್ನು ನೀವು ಅದನ್ನೇ ನೋಡ್ಕೊಂಡು ಅದ್ರ ಬಗ್ಗೆನೇ ನೀವು ನೋಡ್ತಾ ಇರ್ತಿರೋ ಹೊರತು ನಿಮ್ಮ ತಲೆ ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ, ಅಂದರೆ ಮೆಂಟಲ್ ಬ್ಲಾಕ್ ಆಗುತ್ತೆ. ಸೊ ಹಾಗಾಗಿ ಮೆಂಟಲ್ ಬ್ಲಾಕ್ ಆದಾಗ ನಿಮಗೆ ಕ್ರಿಯೇಟಿವಿಟಿಗೆ ಅಲ್ಲಿ ಸ್ಪೇಸ್ ಇರೋದಿಲ್ಲ. ಬಿಕಾಸ್ ಕ್ರಿಯೇಟಿವಿಟಿ ನಾವು ಮಾಡಬೇಕು, ಪ್ರತಿಯೊಂದು ವಿಚಾರನ ಒಂದು ಡಿಫ್ರೆಂಟ್ ವೇಲ್ ಕ್ರಿಯೇಟಿವ್ ವೇಲ್ ಥಿಂಕ್ ಮಾಡಬೇಕು ಅಂತಂದರೆ ಒಂದು ಸ್ಪೇಸ್ ಕೊಡಬೇಕು. ಮೈಂಡಲ್ಲಿ ಯಾವುದೇ ರೀತಿಯಾದಂಥ ರಿಪೀಟೆಡ್ ಥಿಂಕಿಂಗ್ಸ್ ಇರಬಾರ್ದು, ಕಾಮ್ ಆಗಿರಬೇಕು, ಕಂಪೋಸ್ಡ್ ಆಗಿರಬೇಕು, ಮತ್ತು ಆ ಒಂದು ಟೈಮ್ನ ಕೊಡಬೇಕು ಅದ್ರ ಬಗ್ಗೆ ಒಂದು ಡಿಫ್ರೆಂಟ್ ವೇಯಲ್ಲಿ ಥಿಂಕ್ ಮಾಡೋದಕ್ಕೆ. ನೀವು ಒಂದೇ ರೀತಿ ಕಂಟೆಂಟ್ನ ಕಂಟಿನ್ಯೂಸ್ ನೋಡ್ತಾ ಇದ್ದಾಗ ಕ್ರಿಯೇಟಿವಿಟಿ ಡೆಫಿನೆಟಾಗಿ ಅಫೆಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಕ್ರಿಯೇಟಿವಿಟಿ ಅಲ್ದಲ್ಲೇ ಕೂಡ ಮೆಂಟಲ್ ಫೆಟಿಗ್ ಆಗುತ್ತೆ, ಪ್ಲಸ್ ನಿಮ್ಮ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಪ್ಲಸ್ ನಿಮಗೆ ಕಾನ್ಸೆಪ್ಟ್ ಮೇಲೆ ಯು ಆರ್ ಫೋರ್ಸ್ ಟು ನೋ ಸರ್ಟನ್ ಕಾನ್ಸೆಪ್ಟ್ಸ್ ಮಾತ್ರ. ಸೊ ಹಾಗಾಗಿ ಎಷ್ಟೊಂದು ಕಂಟ್ರಿಗಳಲ್ಲಿ ಬರೀ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಂದ ಸರ್ಟನ್ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡಿ ಗೌರ್ಮೆಂಟನ್ನೇ ಬೀಳಿಸಿದ್ದಾರೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ದ ಪವರ್ ಆಫ್ ಡಿಜಿಟಲ್ ಕಂಟೆಂಟ್. ಸೊ ಹಾಗಾಗಿ ಇಟ್ ಈಸ್ ಆಲ್ವೇಸ್ ನೀವೊಂದು ಕ್ರಿಯೇಟಿವಿಟಿಗೆ ಡೆಫಿನೆಟಾಗಿ ಅದು ಅಫೆಕ್ಟ್ ಮಾಡುತ್ತೆ. ಬಟ್ ಒಂದು ಕರೆಕ್ಟ್ ರೀತಿಯಲ್ಲಿ ನಾವು ಅದನ್ನು ಯೂಸ್ ಮಾಡಿಕೊಂಡ್ರೆ ಆ್ಯಸ್ ಎ ಕೊಲಾಬ್ರೇಟರ್, ಆ್ಯಸ್ ಎ ಕಾಂಪ್ಲಿಮೆಂಟಾಗಿ ಯೂಸ್ ಮಾಡ್ಕೋಬಹುದು, ಆಸ್ ನಾಟ್ ಆ್ಯಸ್ ಎ ಸಬ್ಸ್ಟಿಟ್ಯೂಷನ್. ಆವಾಗ ಈ ಒಂದು ಕ್ರಿಯೇಟಿವಿಟಿನ ಕಟ್ ಡೌನ್ ಮಾಡೋವಂಥದ್ದು ಅಥವಾ ಕ್ರಿಯೇಟಿವಿಟಿನ ಸ್ಟಾಪ್ ಮಾಡೋವಂಥದ್ದು
ಅದನ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೋಬೋದು. ಡಾಕ್ಟರ್, ಹಾಗೆ ಮತ್ತೊಂದು ವಿಚಾರವನ್ನು ಕೂಡ ಹೇಳಿದ್ರಿ ನೀವು, ದಟ್ ಈಗ ಕೆಲವು ಮಕ್ಕಳಿಗೆ ಲರ್ನಿಂಗ್ ಡಿಫಿಕಲ್ಟೀಸ್ ಇರುತ್ತೆ. ಸೊ ದೀಸ್ AI ಟೂಲ್ಸ್ ಆರ್ ಹೆಲ್ಪ್ಫುಲ್ ಇನ್ ದ್ಯಾಟ್. ಆ ವಿಚಾರಕ್ಕೆ ಬಂದಾಗ ಇನ್ ಟರ್ಮ್ಸ್ ಆಫ್ ದ್ಯಾಟ್ ಸ್ವಲ್ಪ ಹೆಲ್ಪ್ಫುಲ್ಲೇ ಇದೆ ಅಂತ. ಸೊ ಹೇಗೆ ಡಾಕ್ಟರ್, ಹೇಗೆ ಹೆಲ್ಪ್ ಮಾಡ್ತಾ ಇದೆ ಈ ವಿಚಾರದಲ್ಲಿ AI ಅನ್ನೋದು? ಈಗ ನಮ್ಮಲ್ಲಿ ತುಂಬ ಮಕ್ಕಳು ಬರ್ತಾರೆ. ಏನಂತಂದರೆ ಅವ್ರಿಗೆ ಮಕ್ಕಳಿಗೆ ಅರ್ಥ ಆಗುತ್ತೆ, ಬಟ್ ಸ್ಪೀಚನ್ನ ಕಮ್ಯುನಿಕೇಟ್ ಮಾಡಿ ಅವ್ರಿಗೆ ರೆಸ್ಪಾಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಅವರೊಂದು ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ರೇಂಜರಲ್ಲಿ ಬಂದಾಗ ಇದು ಭಾಳ ಒಂದು ಕಾಮನ್. ಸೊ ಇಂಥ ಒಂದು ಟೈಮಲ್ಲಿ ನಾವೇನು ಮಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಸರ್ಟನ್ ಆ್ಯಪ್ಸ್ ಮೂಲಕ ಮಕ್ಕಳಿಗೆ ಯಾರಾದರೂ ಹೆಲೋ ಅಂದಾಗ ಅದು ಆ್ಯಪ್ ಮೂಲಕ ಕನೆಕ್ಟ್ ಆಗುತ್ತೆ. ಸೊ ಅವರು ಕೂಡ ಅದನ್ನು ಪ್ರೆಸ್ ಮಾಡಿ ಹೆಲೋ ಅಂತ ಹೇಳ್ತಾರೆ. ಐ ವಾಂಟ್ ಫುಡ್, ಐ ವಾಂಟ್ ಟು ಗೋ ಟು ಟಾಯ್ಲೆಟ್. ಅವ್ರಿಗೆ ವರ್ಬಲಿ ಏನು ಮಾಡೋದಕ್ಕೆ ಆಗೋದಿಲ್ವೋ ಅದನ್ನು ಡಿಜಿಟಲಿ ಅವ್ರದ್ದು ಮೌತ್ ಪೀಸ್ ಆಗಿ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಅಲ್ಲೂ ಕೂಡ ಟ್ರಾನ್ಸ್ಲೇಷನ್ ಕೂಡ ಇರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಲೇಷನ್ ಆಗಿ ಅವ್ರಿಗೆ ಕೇಳಿಸುತ್ತೆ. ಸೊ ಹಾಗಾಗಿ AI ಟೂಲ್ನ ಲರ್ನಿಂಗ್ ಸ್ಪೀಚ್ ಇಶ್ಯೂಸ್ ಇದ್ದಾಗ ಕೂಡ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಅದ್ರಲ್ಲಿ ಹೆಂಗೆ ಅಂತಂದರೆ ಕಣ್ಣು ಕಾಣಿಸೋದಿಲ್ಲ, ಬಟ್ ಆ ಗ್ಲಾಸಸ್ನ ಒಬ್ಬ ಬ್ಲೈಂಡ್ ಪರ್ಸನ್ ಹಾಕೊಂಡಾಗ ಅವ್ರ ಎದುರುಗಡೆ ಎಷ್ಟು ಅಬ್ಸ್ಟಕಲ್ಸ್ ಇದ್ದಾವೆ, ಯಾವ ರೀತಿ ಅಬ್ಸ್ಟಕಲ್ಸ್ ಇದ್ದಾವೆ, ಯಾವ ಕಲರಲ್ಲಿದೆ ಅನ್ನೋದನ್ನು ಕೂಡ ಅವ್ರಿಗೆ ಕಂಟಿನ್ಯೂಸ್ ಆಗಿ ಕಿವಿಯಲ್ಲಿ ಹೇಳ್ತಾ ಹೋಗುತ್ತೆ. ಸೊ ಆ ಗ್ಲಾಸ್ ವಿಲ್ ಕ್ರಿಯೇಟ್ ಆ್ಯನ್ ಇಮ್ಯಾಜಿನೇಷನ್ ಇನ್ ಬ್ಲೈಂಡ್ ಪರ್ಸನ್ಸ್ ಮೈಂಡ್ ಥ್ರೂ ವಾಯ್ಸ್. ಸೊ ದಟ್ ಈಸ್ ಅ ಬ್ಯೂಟಿ, ಅಂದರೆ ಲೈಫ್ ಕಮೆಂಟ್ರಿ ಕೊಡುತ್ತೆ. ಇದೆಲ್ಲವೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಆಗುವಂಥ. ಸೊ ಹಾಗಾಗಿ ಲರ್ನಿಂಗ್ ಡಿಸಬಿಲಿಟಿ ಇರುವಂಥ ಮಕ್ಕಳಿಗೆ ಅಥವಾ ಯಾವುದೇ ರೀತಿಯಾದಂಥ ಒಂದು ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರುವಂಥ ಮಕ್ಕಳಿಗೆ ಅಥವಾ ಚೈಲ್ಡ್ ಡೆವಲಪ್ಮೆಂಟಲ್ ಇಶ್ಯೂಸ್ ಇರುವಂಥ ಮಕ್ಕಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಅ ವೆರಿ ಬಿಗ್ ಬೂನ್. ಸೊ ಡಾಕ್ಟರ್, ಈಗ ಪೇರೆಂಟ್ಸಿಗೆ ಲೈಕ್ ದೇರ್ ಆರ್ ಮೆನಿ ಕನ್ಸರ್ನ್. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಚಾರಕ್ಕೆ ಬಂದಾಗ ವಾಟ್ ಇಸ್ ದೇರ್ ಬಿಗ್ಗೆಸ್ಟ್ ಕನ್ಸರ್ನ್ ಡಾಕ್ಟರ್? ಬಿಗ್ಗೆಸ್ಟ್ ಕನ್ಸರ್ನ್ ಪೇರೆಂಟ್ಸ್ಗೆ ಮತ್ತು ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕರಿಗಿರ್ಬೋದು ಅಥವಾ ಯಾವುದೇ ದೇಶದಲ್ಲಿರುವಂಥದ್ದು ಇರೋದು ಒಂದು ಡಾಟಾ ಪ್ರೈವಸಿ. ಬಿಕಾಸ್ ಇವತ್ತಿನ ದಿವಸ ನಿಮ್ಮ ಒಂದು ಲೊಕೇಶನ್ನ ಆನ್ ಮಾಡಿದಾಗ, ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಿದಾಗ, ನಿಮ್ಮ ಒಂದು ಡೀಟೇಲ್ಸ್ನ ಕೊಟ್ಟಾಗ ಎಲ್ಲವೂ ಕೂಡ ಡಿಜಿಟಲ್ ವರ್ಲ್ಡಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಹಾಗಾಗಿ ಆ ಡಿಜಿಟಲ್ ಕಂಟೆಂಟ್ನ ನೀವು ಎಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ, ಏನು ಆರ್ಡ್ರ್ ಮಾಡ್ತೀರಾ, ಏನು ತಿಂತೀರಾ, ಎಲ್ಲಿ ಕೂತ್ಕೋತೀರಾ, ಯಾರ ಜೊತೆಗೆ ಮಾತಾಡ್ತೀರಾ, ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀರಾ, ಪ್ರತಿಯೊಂದೂ ಕೂಡ ಅಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ಮತ್ತು ಡಾಟಾ ಬ್ರೀಚ್ ಆಗ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಮತ್ತು ಅವರು ಆ ಒಂದು ಸೆಟ್ಟಿಂಗ್ಸ್ನ ಆಫ್ ಮಾಡ್ಕೋಬೇಕಾಗತ್ತೆ. ಆವಾಗಷ್ಟೇ ಅಂದರೆ ಡೇಟಾ ಪ್ರೈವಸಿ ಮತ್ತು ಅವ್ರದ್ದು ಕಂಪ್ಲೀಟ್ ಎಲ್ಲದನ್ನು ಕೂಡ ಪರ್ಸ್ನಲ್ ಥಿಂಗ್ಸ್ ಕೂಡ ಬ್ರೀಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಡಿಜಿಟಲ್ ಬುಲ್ಲಿಂಗ್ ಆಗ್ಬೋದು, ಡಿಜಿಟಲ್ ಲಾಕ್ ಮಾಡ್ಬೋದು, ಡಿಜಿಟಲ್ ಅರೆಸ್ಟ್ ಅಂತ ಭಾಳ ಈಗ ಫೇಮಸ್ ಆಗಿ ಎಲ್ಲ ಕಡೆಯೂ ಕೂಡ ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ರು. ಪ್ರತಿಯೊಂದನ್ನು ಕೂಡ ಅದರಲ್ಲಿ ಬ್ರೀಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಪೇರೆಂಟ್ಸ್ ಕೂಡ ಇದ್ರ ಬಗ್ಗೆ ಭಾಳಷ್ಟು ಗಮನ ಕೊಡಬೇಕು. ಡೇಟಾ ಪ್ರೈವಸಿ, ಸೆಕ್ಯೂರಿಟಿ, ಡಿಜಿಟಲ್ ಅರೆಸ್ಟ್, ಡಿಜಿಟಲ್ ಬುಲ್ಲಿಂಗ್ ಆ್ಯಂಡ್ ಡಿಜಿಟಲ್ ಮಿಸ್ಯೂಸ್, ಡಿಜಿಟಲ್ ಅಬ್ಯೂಸ್ ಮತ್ತು ಡಿಜಿಟಲ್ ರಾಂಗ್ ಪರ್ಸನ್ಸ್ ಜೊತೆ ಕಮ್ಯುನಿಕೇಷನ್ಸು, ಆಲ್ ದಿಸ್ ಶುಡ್ ಬಿ ಮೇಡ್ ಅವೇರ್ ಫಾರ್ ದ ಕಿಡ್ಸ್. ಸೊ ಡಾಕ್ಟರ್, ಪೇರೆಂಟ್ಸಿಗೆ ಆ್ಯಂಡ್ ಟೀಚರ್ಸಿಗೆ, ಮಕ್ಕಳಿಗೆ ಒಂದು ಫೈನಲ್ ಮೆಸೇಜನ್ನು ನೀವು ನೀಡೋದಾದರೆ? ಇದು ಒಂದು ವರ ಇದ್ದಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಆ ಬ್ರಹ್ಮಾಸ್ತ್ರನ ನೀವು ಗೊಬ್ಬಚ್ಚಿ ಮೇಲೆ ಮಾಡ್ತಿರೋ ಅಥವಾ ಒಂದು ಸರಿಯಾದ ಒಂದು ಸಿಚುವೇಶನ್ಸಲ್ಲಿ ಯೂಸ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಂಥದ್ದಿದು. ಬಟ್ ಅದನ್ನು ನೀವು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿದ್ರೆ ಒಂದು ವಂಡರ್ಫುಲ್ ವರ್ಲ್ಡನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಕೇರ್ಲೆಸ್ಸಾಗಿ ಹ್ಯಾಂಡಲ್ ಮಾಡಿದ್ರೆ ಇರೋ ವರ್ಲ್ಡನ್ನು ವಂಡರ್ಫುಲಿ ನೀವು ಡೆಸ್ಟ್ರಾಯ್ ಮಾಡ್ಬೋದು. ಸೊ ಹಾಗಾಗಿ ಎಲ್ಲ ನಮ್ಮ ಕೈಲಿದೆ. ಅದನ್ನು ನಾವು ಕರೆಕ್ಟಾಗಿ ಹ್ಯಾಂಡಲ್ ಮಾಡುವಂಥದ್ದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ, ಮತ್ತು ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಗೈಡ್ ಮಾಡುವಂಥದ್ದು ಕೂಡ ನಮ್ಮ ಕರ್ತವ್ಯ. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬೇಕಾಗಿರುವ ಟಾಪಿಕ್ ಇದು. ಅದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಕ್ಕಳ ಜೀವನದಲ್ಲಿ ಯಾವ ರೋಲನ್ನು ಪ್ಲೇ ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಯುಷ್ಮಾನ್ ಭವ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.